ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಜಿ ಡಿ ವ್ಲಾಗ್ಸ್. ಇದು ನನ್ನ ತಮ್ಮನ ಮದುವೆ ಲಾಸ್ಟ್ ಇಯರ್ ಆಗಿದ್ದು. ಬಟ್ ಆ ಟೈಮಲ್ಲಿ ನಾನು ಚಾನಲ್ ಓಪನ್ ಮಾಡೋಕ್ಕಾಗಿರಲಿಲ್ಲ. ಸೊ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ನಮ್ಮ ಹಾಸನ ಕಡೆ ಎಸ್ಪೆಷಲಿ ಹೊಳೆನರಸೀಪುರ ಚನ್ನರಾಯಪಟ್ಟಣ ಸೈಡು ಮಾಡೋವಂಥ ಸ್ವಲ್ಪ ಎಲ್ಲ ಮದುವೆ ಶಾಸ್ತ್ರಗಳು. ಇದು ಭತ್ತ ಕುಟ್ಟೋ ಶಾಸ್ತ್ರ. ಆ ಸೈಡು ಅರಶಿನಕ್ಕೆ ರೆಡಿ ಮಾಡ್ಕೋತಾರೆ. ಇದನ್ನು ಜಾಗರ ಅಂತ ಕರೀತಾರೆ. ಆ ಜಾಗರನ ನಾವು ಒಂದು 15 ಡೇಸ್ ಬ್ಯಾಕೆ 9 ಥರ ಧಾನ್ಯಗಳನ್ನೆಲ್ಲ ನೆನೆಸಿ ಅದನ್ನು ಜಾಗರ ಊದಿರ್ತಾರೆ. ಆಮೇಲೆ ಅರುಣೆ ಗಡಿಗೆ ಅಂತ ತರ್ತಾರೆ. ಅರುಣೆ ಗಡಿಗೆ ತರುವಾಗ ತುಂಬ ಮಳೆ ಇರೋದ್ರಿಂದ ನಾವು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಆಗಿದ್ದು ಒಂದು ಮದುವೆ. ಇದು ಆಸೆ ಅಂತ ಹಾಕ್ತಾರೆ ನೋಡಿ. ಇಷ್ಟು ನೀಟಾಗಿ ಮಾಡ್ತಾರೆ ಅಂತಂದರೆ ನಮ್ಮ ಕಡೆ ಶಾಸ್ತ್ರನ ಯಾವುದನ್ನೂ ಸ್ಕಿಪ್ ಮಾಡಲ್ಲ. ಅಷ್ಟು ನಿಯಮಬದ್ಧವಾಗಿ ಶಾಸ್ತ್ರಗಳನ್ನ ಮಾಡ್ತಾರೆ. ಹೆಸರೇನು ಬರೆಯಲ್ಲ. ಬಟ್ ನಾವು ಅಕ್ಷತೆ ಉಳಿದಿತ್ತಲ್ಲ ಅಂದ್ಬಿಟ್ಟು ಸಾಗರ ಸಂಧ್ಯೆ ಅಂತ ಬರೆದ್ವಿ. ಆ ಕಡೆ ಸೂರ್ಯ ಚಂದ್ರ ನಕ್ಷತ್ರಗಳು ಏನೋ ಒಂದು ರೀತಿಲಿ ಮಾಡ್ತಾರೆ. ಅಲ್ಲಿ ನಿಂತಿರೋನೇ ಮದುವೆ ಗಂಡು. ಇದು ನನ್ನ ತಂಗಿ, ಅವಳಿಗಿನ್ನೂ ಮದುವೆ ಫಿಕ್ಸ್ ಆಗಬೇಕಿತ್ತು. ಸೊ ಗಂಡು ಹುಡುಕ್ತಾಯಿದ್ರು. ಏನು ಅಂತ ಅಂದರೆ ಮದುವೆ ಆಗ್ತಿರೋ ಹುಡುಗ ಅಥವಾ ಹುಡುಗಿ ಜೊತೆ ಏನು ಅಕ್ಷತೆ ಹಾಕ್ಸಿದ್ರೆ ಬೇಗ ಆಗುತ್ತೆ ಮದುವೆ ಆಗದೇ ಇರೋರಿಗೆ ಮದುವೆ ಅನ್ನೋದೊಂದು ಏನೋ ಆಗಿನ ಕಾಲದವ್ರ ಕಾನ್ಸೆಪ್ಟು. ಸೊ ಇದು ನನಗೆ ವೀಡಿಯೋ ಮಾಡೋದು ನೋಡಿ ಅಕ್ಷತೆ ಹಾಕ್ತಾ ಸುಮ್ಮನೆ ತಮಾಷೆಗೆ ಎಲ್ಲ 9 ಥರ ತಟ್ಟೆ ತುಂಬಿಸಿ ಅದಕ್ಕೆ ಎಲ್ಲದಕ್ಕೂ ಪೂಜೆ ಮಾಡಿಸಿ ಆರತಿ ಮಾಡ್ತಾರೆ. ಕಳಸದಲ್ಲೇ ಆರತಿ ಮಾಡ್ತಾರೆ. ನಾನು ಹೇಳಿದ್ನಲ್ಲ ಆವಾಗಲೇ ಅದೇ ಥರ ಅಕ್ಷತೆ ಹಾಕ್ತಾ ಅವಳಿಗೂ ಗಂಡು ನೋಡ್ತಾಯಿದ್ರು. ಬಟ್ ಇವಾಗ ಆಲ್ರೆಡಿ ಅವಳಿಗೆ ಮದುವೆ ಆಗಿದೆ. ಪಾಪ ಅವಳು ಸಿಂಚನ 1 ತಿಂಗಳು ಇದ್ದಾಗಲಿಂದನೂ ನನ್ನ ತಮ್ಮನ ಮದುವೆಗೆ ಮನೆಯಲ್ಲಿ ಇದ್ಕೊಂಡು ಎಲ್ಲ ಶಾಸ್ತ್ರಗಳೆಲ್ಲನೂ ಮಾಡಿ ಕೆಲಸಗಳೆಲ್ಲನೂ ಮಾಡೋಳೆ ಪಾಪ. ಅದಾದಮೇಲೆ ನಮ್ಮ ಮಾಮ ಮತ್ತು ಮಾಮನ ವೈಫ್ ಬಂದರು. ಅವ್ರಿಗೆ ನೋಡಿರಲಿಲ್ಲ ಇವಳಿಗೆ ಅಕ್ಷತೆ ಹಾಕ್ಸಿದ್ದು. ಅವರು ಹಾಕಿಸ್ಕೊ ಅಂದ್ಬಿಟ್ಟು ಮತ್ತೆ ಅಕ್ಷತೆ ಹಾಕ್ಸಿದ್ರು. ಅದಾದಮೇಲೆ ಅವರು ಶಾಸ್ತ್ರ ಮಾಡಿದ್ರು, ಗಂಡ ಹೆಂಡ್ತಿ ಇಬ್ಬರೂ. ಸೊ ತುಂಬ ಶಾಸ್ತ್ರಗಳು ಮಾಡ್ತಾರೆ. ಮದುವೆ 3 ದಿನ ಇದ್ದಂಗೆ ತಾಯಿ ಆಸೆ ಅಂತ ಹಾಕ್ತಾರೆ. ದೇವ್ರೂಟ ಅಂತ ಮಾಡಿಸ್ತಾರೆ ನಮ್ಮ ಕಡೆ ಎಲ್ಲ. ಗಂಡಿನ ಮದುವೆಲಿ ಏನು ಅಂತಂದರೆ ನೈಟ್ ಟೈಮು ಮದುವೆ ಹಿಂದಿನ ದಿನ ಊರಿಗೆಲ್ಲ ಊಟ ಹಾಕಿಸ್ತಾರೆ. ಅದು ನಮ್ಮ ಹಾಸನ ಕಡೆ ಇದೆ. ಬೇರೆ ಕಡೆ ಅದು ಇದೆಯೋ ಇಲ್ವೋ ಶಾಸ್ತ್ರಗಳು, ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ನಮ್ಮದು ಶಾಸ್ತ್ರಗಳು ತುಂಬ ಅಂದರೆ ತುಂಬ ಇದೆ. ಖುಷಿಯಾಗುತ್ತೆ. ಯಾಕಂದರೆ ನಾವು ಇನ್ನೂ ಅದನ್ನು ಪಾಲಿಸ್ಕೊ ಬಂದಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಯಾವುದನ್ನೂ ನಾವು ಸ್ಕಿಪ್ ಮಾಡಲ್ಲ ಶಾಸ್ತ್ರಗಳನ್ನ ಮಾಡೋದಕ್ಕೆ. ಇದು ನಮ್ಮ ಗೌಡ್ರ ಪದ್ಧತಿಲಿ ನಾವು ಮಾಡ್ಕೊಬರೋ ಶಾಸ್ತ್ರಗಳು. ಯಾವುದು ಮಿಸ್ ಇಲ್ದಂಗೆ ಮಾಡ್ತೀವಿ. ಒಂದೊಂದು ಶಾಸ್ತ್ರಗಳನ್ನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಓಡಾಡ್ತಾ ಇರ್ತೀವಿ, ಕೆಲಸಗಳಿರುತ್ತೆ, ಕೆಲಸ ಮಾಡ್ತಾ ಇರ್ತೀವಿ. ಸೊ ಬ್ಯುಸಿ ಇರ್ತೀವಿ. ಇದಾದಮೇಲೆ ಅರಿಶಿನ ಶಾಸ್ತ್ರ. ಅರಿಶಿನ ಎಣ್ಣೆ ತಿಕ್ತೀವಿ. ಏನು ಚೆನ್ನಾಗಿ ಅರಿಶಿನಕ್ಕೆ ಕೈ ಎಣ್ಣೆ ಮೆತ್ತಿಟ್ಟಿರ್ತಾರೆ. ಎಸ್ಪೆಷಲಿ ನಮ್ಮ ಅಜ್ಜಿ ಹೊಸಿ ಜಾಸ್ತಿನೇ ಮಾಡ್ತಾರೆ. ಅರಿಶಿನ ಶಾಸ್ತ್ರ ಆದಮೇಲೆ ಇದು ಗಂಡಿಗೆ ಕಾಲುಂಗುರ ಹಾಕ್ತಾರೆ. ಸೋದರ ಮಾವನ ಹೆಂಡ್ತಿ ಹಾಕೋದು. ಇವರು ನಮ್ಮ ಮಾಮನ ವೈಫು ಇನ್ನೊಬ್ಬರು. ಅದಾದಮೇಲೆ ಮೆಹಂದಿ ಶಾಸ್ತ್ರ ಚಿಕ್ಕದಾಗಿ ಮಾಡ್ಕೊಂಡ್ವಿ. ಯಾಕಂದರೆ ಹೆಣ್ಣಿನ ಮದುವೆ ಅಲ್ವಾ, ನಮ್ಮದು ಗಂಡಿನ ಕಡೆದಲ್ವ. ಸೊ ಲೈಟಾಗಿ ಶಾಸ್ತ್ರ ಮುಗಿಸ್ಕೊಂಡು ಮಾರನೇ ಬೆಳಗ್ಗೆಗೆ ಹೊಳೆ ಹತ್ರದಿಂದ ಕೆರೆ ಹತ್ರದಿಂದ ದೇವ್ರ ಥರದ್ದೆಲ್ಲ ಮಾಡಿದ್ವಿ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವೇ ಕಳಸ ಎಲ್ಲ ಹೊತ್ತಿದ್ರಿಂದ ನಾವು ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಮನೇಲಿ ಮದುವೆ ನಡೀತಾ ಇರುವಾಗ ಎಷ್ಟು ಬ್ಯುಸಿ ಇರುತ್ತೆ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ. ಇದು ಹೊರಡೋ ಟೈಮಲ್ಲಿ ಗಾಂಧಿ ಸರ್ಕಲಲ್ಲಿ ಹೊರಟಿದ್ದು ಬ್ಯಾಕ್ ಟು ಬ್ಯಾಕ್ ಕಾರ್ಗಳು ಹೋಯ್ತಿದ್ದಿದ್ದು. ಅದಾದಮೇಲೆ ನಾವು ನೈಟ್ ರಿಸೆಪ್ಷನ್ ಆಲ್ರೆಡಿ ನಾನು ರೆಡಿಯಾಗಿದ್ದು ಲೇಟಾಗಿ ಹೋಗಿತ್ತು. ಸ್ವಲ್ಪ ಟೈಮು ಎಲ್ಲರೂ ರೆಡಿ ಆಗೋದ್ರಿಂದ ಟೈಮ್ ಹಿಡಿತದೆ ಆ ಬ್ಯೂಟಿಷಿಯನ್ಸ್ಗೂ ರೆಡಿ ಮಾಡೋದಕ್ಕೋಸ್ಕರ. ಈ ಡ್ರೆಸ್ನ ನಾನು ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸ್ಟಿಚ್ ಮಾಡಿಸ್ದೆ. ಜಸ್ಟ್ 10,000 ಆಗಿದೆ. ಇದು ಯಾರೂ ಬಿಲೀವ್ ಮಾಡಲ್ಲ. ನಾನು ಬೂಟಿಕಲ್ಲೆಲ್ಲ ವಿಚಾರಿಸಿದ್ದಕ್ಕೆ 50,000 25,000ವರೆಗೂ ಹೇಳೋರೆ. ಒಂದು ಕಡೆ 1,00,000 ಹೇಳಿದ್ರು ಇದೇ ಡ್ರೆಸ್ಗೆ. ಸೊ ಇದು ಹುಡುಗರು ಡ್ಯಾನ್ಸ್, ಆ್ಯಕ್ಚುಲಿ ಅವ್ನ ಫ್ರೆಂಡು ಡ್ಯಾನ್ಸ್ ಕ್ಲಾಸ್ ಇದೆ, ಚೆಲುವರಾಜ್ ಅಂತ. ಅವ್ರು ಮೂವಿಲೆಲ್ಲ ಆ್ಯಕ್ಟ್ ಮಾಡ್ತಾರೆ. ಸೊ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಹುಡುಗರನ್ನ ಅಲ್ಲಿಂದ ಕರೆಸಿ ಡ್ಯಾನ್ಸ್ ಮಾಡಿಸಿದ್ದು ಸ್ಟೇಜ್ ಮೇಲೆ. ಅದಾದಮೇಲೆ ಮಾರನೇ ಬೆಳಗ್ಗೆಗೆ ಗೊತ್ತಲ್ಲ ಧಾರೆ ಮುಹೂರ್ತ ಇತ್ತು.
ಮುಹೂರ್ತನೂ ಅಷ್ಟೇ ತುಂಬ ಕ್ರೌಡ್ ಇತ್ತು ಅಲ್ಲಿ. ಏನು ಅಂದರೆ ನಾನು ಅಲ್ಲಿ ಹುಡುಗ ಹುಡುಗಿ ಮುಂದೆನೇ ನಿಂತಿದ್ದರಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕೆ ಈಸಿ ಆಯಿತು. ಇದು ನೋಡಿ ಎಲ್ಲ ಸ್ಕ್ರೀನ್ಗೆ ಅಕ್ಷತೆ ಹಾಕ್ತವ್ರೆ. ಅದನ್ನು ನೋಡಿ ಯಾರೋ ಆಂಟಿ ಸ್ಕ್ರೀನ್ಗೆ ಹಾಕ್ಬಿಟ್ರು. ನಮ್ಮದೊಂದು ಫ್ಯಾಮಿಲಿ ಗ್ರೂಪ್ ಇದೆ, ಅದನ್ನು ಯಾರೋ ವೀಡಿಯೋ ಮಾಡಿಕೊಂಡು ಅದನ್ನು ಸೇಮು ಏನು ಅಂದರೆ ವೀಡಿಯೋಗೆ ಶೇರ್ ಮಾಡಿದರು. ಖುಷಿ ಆಗುತ್ತೆ ನೋಡಿ. ನೆಕ್ಸ್ಟ್ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ಅಂದಿರಿಬ್ಬರು 3 ಜನ ಇವ್ರ ಅಕ್ಕ ತಂಗಿರು. ಅದಾದಮೇಲೆ ಇದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಗಂಡಿನ ಅಕ್ಕ ಹೊಸ್ಲು ಅಡ್ಡ ಹಾಕಬೇಕು, ಒಳಗಡೆಗೆ ಬರೋಕ್ಕೆ ಬಿಡಬಾರ್ದು ಅವ್ರನ್ನ, ಒಂದೆರಡು ಕಂಡೀಷನ್ ಹಾಕಬೇಕು ಅಂತ. ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಅವ್ರು ಹೇಳ್ಕೊಡ್ತಾಯಿದ್ರು, ಅದನ್ನು ಕೇಳು, ಇದನ್ನು ಕೇಳು, ಹೆಣ್ಣು ಕೊಡು ನನ್ನ ಮಗನಿಗೆ ಅಂತ ಕೇಳು, ಈ ಥರ ಎಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಏನು ಅಂದರೆ ಖುಷಿಯಾಗುತ್ತೆ. ನಮ್ಮದು ಶಾಸ್ತ್ರ ಸಂಪ್ರದಾಯ ನಾವು ಏನೇ ಮಾಡರ್ನೈಸೇಷನ್ ಆದರೂ ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.